ಹರಿಯಾಣದಲ್ಲಿ ಪಾಕ್ ಮಿಸೈಲ್ ಅನ್ನ ಹೊಡೆದುರುಳಿಸಿದ ಭಾರತ ಸಿರ್ಸಾ ಬಳಿ ಫತಾ-2 ಮಿಸೈಲ್ ಹೊಡೆದ ಏರ್ ಡಿಫೆನ್ಸ್ ಸಿಸ್ಟಮ್. ಕಾಜಾಕೇಧಾ ಪ್ರದೇಶದಲ್ಲಿ ಬಿದ್ದ ಪುಡಿ ಪುಡಿಯಾದ ಮಿಸೈಲ್. ಪಾಕ್ನ ದಾಳಿಯನ್ನ ನಿರಂತರ ತಡಿತಾ ಇರುವಂತ ಭಾರತೀಯ ಸೇನೆ ಸಿರ್ಸಾ ಬಳಿ ಫತಾ-2 ಮಿಸೈಲ್ ಅನ್ನ ಹೊಡೆದ ಏರ್ ಡಿಫೆನ್ಸ್ ಸಿಸ್ಟಮ್. ಕಾಜಾಕೇಧಾ ಪ್ರದೇಶದಲ್ಲಿ ಬಿದ್ದ ಪುಡಿ ಪುಡಿಯಾದ ಮಿಸೈಲ್. ಪಾಕ್ನ ದಾಳಿಯನ್ನ ನಿರಂತರವಾಗಿ ತಡೆದುಕೊಂಡು ಬರ್ತಾ ಇದೆ ನಮ್ಮ ಭಾರತ. ಸೊ ಇದೇ ರೀತಿಯಾಗಿ ನಿನ್ನೆ ರಾತ್ರಿಯೂ ಕೆಲವೊಂದಷ್ಟು ಪ್ರದೇಶಗಳನ್ನು ಅಟ್ಯಾಕ್ ಮಾಡಲಾಗಿದೆ. ಅದನ್ನು ತಡೆಯುವಲ್ಲಿ ಯಶಸ್ವಿ ಆಗಲಾಗಿದೆ. ಭಾರತದ ಮೇಲೆ ಪಾಕ್ ಮತ್ತೆ ಡ್ರೋನ್ ದಾಳಿಯನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಕ್ಷಿಪಣಿಗಳ ದಾಳಿಯನ್ನು ನಡೆಸ್ತಾ ಇರೋದು ನೀವು ಗಮನಿಸ್ತಾ ಇದ್ದೀರಾ. ಪಾಕ್ನ ಮಿಸೈಲ್ ಏನು ಹೊಡೆದುರುಳಿಸಲಾಗಿತ್ತು. ಜನ ಎಲ್ಲ ಬಹಳ ಖುಷಿಲಿ ಅದನ್ನು ಎತ್ಕೊಂಡು ಬರ್ತಾ ಇದ್ದಾರೆ. ಇವೇನೇ ಮಾಡಿದ್ರು ನಾವು ಹೆದರಲ್ಲ ಅಂತ. ಇದು ಹರಿಯಾಣದಲ್ಲಿನ ದೃಶ್ಯಗಳನ್ನು ನೀವು ನೋಡ್ತಾ ಇರುವಂಥದ್ದು. ಅಲ್ಲಿ ಪಾಕ್ನ ಮಿಸೈಲ್ಗಳು ಬರ್ತಾ ಇದ್ರೆ ಜನನೂ ಹೆದರ್ತಾ ಇಲ್ಲ. ನಮ್ಮ ಸೇನೆ ಇರಬೇಕಾದ್ರೆ ನಮ್ಗೆ ಯಾಕೆ ಭಯ, ನಮ್ಗೆ ಯಾಕೆ ಚಿಂತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಪಾಕ್ ಮಿಸೈಲ್ ಅನ್ನ ಭಾರತ ಹೊಡೆದುರುಳಿಸಿತ್ತು. ಆ ಅವಶೇಷಗಳನ್ನ ಎತ್ಕೊಂಡು ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ನೋಡಿ, ಫತಾ-2 ಮಿಸೈಲ್ ಇದು ಅವರ ಬಹಳ ಸ್ಟ್ರಾಂಗೆಸ್ಟ್ ಆದಂಥ ಮಿಸೈಲ್ ಅಂತ ಅವ್ರು ಕರ್ಕಂತಾರೆ. ಹೆವಿ ಸ್ಟ್ರಾಂಗ್ ಇದೆ ಈ ಮಿಸೈಲ್ ಅನ್ನೋದು ಅವ್ರು ಹೇಳೋದು. ಇರೋದ್ರಲ್ಲೇ ನಮ್ಮ ಹತ್ರ ಭಾಳ ಸೂಪರ್ ಆಗಿರೋದು ಫತಾ ಮಿಸೈಲ್ಗಳು ಅಂತ ಹೇಳ್ತಾರೆ. ಅವುಗಳನ್ನು ಹೊಡೆದು ಮಲಗಿಸಿದ್ದಾರೆ. ಜನ ಅದನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿನ ದೃಶ್ಯ ನೋಡೋದಕ್ಕೆ ನಮಗೂ ಖುಷಿ ಆಗ್ತಾ ಇದೆ. ಎಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ ಅನ್ನೋದು ನೀವು ನೋಡ್ತಾ ಇರ್ಬೋದು. ಪಾಕ್ನ ಮಿಸೈಲ್ಗಳನ್ನು ಹೊಡೆದುರುಳಿಸುವಲ್ಲಿ ನಮ್ಮ ಸೇನೆ ಯಶಸ್ವಿ ಆಗ್ತಾ ಇರುತ್ತೆ. ಸೊ ಈ ಅವಶೇಷಗಳನ್ನೆಲ್ಲ ಶೇಖರಣೆ ಮಾಡ್ಕೊತಾರೆ. ಅದ್ರ ಜೊತೆಗೆ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಭಾರತಕ್ಕೆ ಇದೆಲ್ಲ ಪ್ಲಸ್ ಪಾಯಿಂಟ್. ಇದು ಏನು ಸ್ಪೆಷಲ್ಲು? ಇವ್ರು ಹೇಳ್ತಾ ಇದ್ದಾರಲ್ಲಪ್ಪ, ಫತಾ-2 ಮಿಸೈಲ್ ನಮ್ಮಲ್ಲಿರೋ ಸ್ಟ್ರಾಂಗೆಸ್ಟ್ ಮಿಸೈಲ್ ಅಂತ. ಈಗ ಈ ಅವಶೇಷಗಳು ಸಿಕ್ಕಿದೆ. ಇದನ್ನು ತಗೊಂಡೋಗಿ ಎಲ್ಲ ನೋಡ್ತಾರೆ. ಏನೇನು ಅಳವಡಿಕೆ ಮಾಡಿದ್ದಾರೆ, ಏನೇನು ಇದೆ, ಏನೇನಿಂದ ಏನೇನು ಆಗತ್ತೆ, ಯಾಕೆ ಸ್ಟ್ರಾಂಗು ಅಂತ ಅಂತಿದ್ದಾರೆ. ಇದೆಲ್ಲವನ್ನ ಅಧ್ಯಯನ ಮಾಡ್ತಾರೆ. ಸೊ ಅದಕ್ಕೆ ಕೌಂಟರ್ ಆಗಿ ನಾವೇನು ಅಟ್ಯಾಕ್ ಮಾಡ್ಬೋದು, ಯಾವುದ್ರಲ್ಲಿ ಅಟ್ಯಾಕ್ ಮಾಡ್ಬೋದು ಅಂತ ನಮ್ಮಲ್ಲಿ ತಯಾರಿ ಆಗುತ್ತೆ, ಸಿದ್ಧತೆ ಆಗತ್ತೆ. ಇದು ಎಲ್ಲಿಯದ್ದೋ, ಯಾರೋ ಕೊಟ್ಟರೋ, ಎಲ್ಲಿಂದ ಬಂತೋ, ಇದೆಲ್ಲವೂ ಕೂಡ ಗೊತ್ತಾಗತ್ತೆ. ಸೊ ಪಾಕ್ ವಿಫಲ ಯತ್ನಗಳು ಅದು ಭಾರತಕ್ಕೆ ಸಹಾಯಕ ಆಗ್ತಾಗಿದೆ. ಪುಡಿ ಪುಡಿಯಾಗಿ ಮಿಸೈಲ್ ಬಿದ್ದಿರುವಂಥದ್ದು, ಅದನ್ನು ಜನ ಎತ್ಕೊಂಡು ಬರ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ರಾತ್ರಿ ಹೊತ್ತು ಪ್ರಯೋಗವನ್ನು ಮಾಡಲಾಗಿತ್ತು. ಭಾರತೀಯ ನಾಗರಿಕರನ್ನು ಕೆಲವೊಂದಷ್ಟು ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಾಗಿತ್ತು. ಬಟ್ ಅದನ್ನು ಧ್ವಂಸ ಮಾಡೋದ್ರಲ್ಲಿ ನಮ್ಮ ಸೇನೆ ಯಶಸ್ವಿ ಆಗಿರೋದು. बहुत बहुत धन्यवाद भाई। बहुत बहुत धन्यवाद भाई। बाबू जी दसो किथे जाइए, कोई चक्कर नहीं, असि तुहाडे नाल चलदे रहांगे। आखो दा सही गल है यार, वो भी तो